ನಮಸ್ಕಾರ ಸ್ನೇಹಿತರೆ, ವಿಶ್ವಾಸ್ ಕನ್ನಡ ಡಿಜಿಟಲ್ನ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್, ನನ್ನ ಜೊತೆಗಿದ್ದಾರೆ ಸಹ ನಿರೂಪಕಿ ಮೋನಿಕಾ ಎಸ್ ನಾಗರಾಜು. ಸ್ನೇಹಿತರೆ, ಈ ಒಂದು ವಿಶೇಷವಾದಂತಹ ಸೆಗ್ಮೆಂಟ್ ನಲ್ಲಿ ವಿಶೇಷವಾದಂತಹ ಅತಿಥಿಯನ್ನ ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕಿದ್ದೇವೆ. ಇವರು ಸ್ಯಾಂಡಲ್ವುಡ್ ನಲ್ಲಿ 100ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿರುವಂತಹ ಶತಕ ವೀರ, ಪಂಚ್ ಲೈನರ್ಸ್ ಗಳನ್ನ ಸಖತ್ತಾಗಿ ಹೊಡೆಯುವಂತಹ ಮಾತಿನ ವೀರ, ನೋಡೋದಕ್ಕೆ ಸ್ವಲ್ಪ ವೈಲ್ಡ್ ಆದ್ರೆ ಮೀಡಿಯಾ ಅಂತ ಬಂದಾಗ ಸ್ವಲ್ಪ ಮೈಲ್ಡ್. 43 ವರ್ಷ ಆಗಿದ್ರು ಕೂಡ ಇವ್ರ ಒಳಗಿರುವಂತಹ ಚೈಲ್ಡ್ ಇನ್ನೂ ಸತ್ತಿಲ್ಲ. 4600 ಈ ಜಿರ್ಲೆ ಪ್ರಭೇದಗಳಲ್ಲೇ ವಿಶಿಷ್ಟವಾದಂತಹ ವಿಕ್ಷಿಪ್ತವಾದಂತಹ ಕಾಕ್ರೋಚ್ ಅಂತ ಹೇಳಿದ್ರೆ ಇದೊಂದೇ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಡೆಫಿನೆಟ್ ಆಗಿ ನಿಮಗೆ ಗೊತ್ತಾಗಿರುತ್ತೆ. ಸ್ನೇಹಿತರೆ, ಕೋಟಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬದುಕಲ್ಲಿರಬೇಕು ನೆಮ್ಮದಿ. ನಮ್ಮ ಜೊತೆಗೆ ಇರೋದು ಮಾತಿನ ಮಲ್ಲ, ಒನ್ ಅಂಡ್ ಓನ್ಲಿ ಕಾಕ್ರೋಚ್ ಸುದಿ. ವೆಲ್ಕಮ್ ಟು ದ ಶೋ ಕಾಕ್ರೋಚ್ ಸುದಿ. ಖುಷಿ ಆಯಿತು ಸುಜಯ್ ಸರ್, ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಿತ್ತು. ನೋಡಿ, ನೀವು ಫನ್ನ ಕ್ವಶನ್ ಕೇಳಿದ್ರೆ ನಾನು ಗನ್ ಥರ ಆನ್ಸರ್ ಮಾಡ್ತೀನಿ. ನನ್ನ ಲಾಕ್ ಮಾಡ್ಕೋಬೇಕು ಅಂತ ನಾನು ಬಂದಿದ್ರೆ ನಾನು ಬ್ರೈನ್ ಬ್ಲಾಕ್ ಮಾಡ್ಕೊಬಿಡ್ತೀನಿ, ಆಮೇಲೆ ಮೆಸೇಜ್ ಬರಲ್ಲ ಟಂಗಿಗೆ. ಸೊ ನೋಡಿ, ನಿಮಗೆ ಬಿಟ್ಟಿದ್ದು. ಓಕೆ, ನೀವು ಗನ್ ಥರ ಇದ್ದೀರಾ ಅಂತ ಆ್ಯಕ್ಚುಲಿ ನಾವು ಮಹಿಳಾ ನಿರೂಪಕಿಯನ್ನು ಕೂಡ ಕೂರಿಸ್ಕೊಂಡಿದ್ದೀವಿ. ತುಂಬ ಸಾಫ್ಟ್ ಆಗಿ ಉತ್ತರ ಕೊಡಿ. ಇಲ್ಲ, ಈ ಗನ್ನಿಂದ ಬುಲೆಟ್ ತೆಗೆದು ತುಂಬ ದಿನಗಳಾಗಿದೆ, ಫೈರ್ ಆಗಲ್ಲ ಹಂಗೆ. ನಮ್ಮ ಮಿಸ್ಸಸ್ ಕಿತ್ತಿಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಬುಲೆಟ್ನ, ಸುಮಾರು ವರ್ಷಗಳಾಯಿತು. ಹಂಗಾಗಿ ಆ ಥರ ಏನು ಫೈರ್ ಆಗಲ್ಲ. ಬಟ್ ನೀವು ಯಾವಾಗ್ಲೂ ಹಿಂಗ್ ರಿಯಲ್ ಲೈಫ್ ಅಲ್ಲಿ ರಿದಮ್ ಅಲ್ಲೇ ಮಾತಾಡೋದ? ಇಲ್ಲ ಮೇಡಮ್, ನಾನು ಮಾತಾಡೋದೇ ಹಿಂಗೆ. ಅದೇ ಕೇಳಿದ್ದು, ಹಿಂಗೆ ಮಾತಾಡ್ತಾರಲ್ಲ ನಾರ್ಮಲ್ ಆಗಿ ನಮ್ ತರನು ಮಾತಾಡ್ತೀವಿ. ಇದು ನಾನು ನಾರ್ಮಲ್ ಆಗೇ ಮಾತಾಡ್ತೀನಿ. ಇದು ರಿದಮ್. ಹೌದಾ? ಗೊತ್ತಿಲ್ಲ, ನನ್ಗಿದ್ ನಾರ್ಮಲ್, ನಿಮ್ಗೆ ಹಂಗೆ ಅನ್ನಿಸ್ತಿದೆ ಅನ್ಸುತ್ತೆ, ಗೊತ್ತಿಲ್ಲ. ಮಾತಾಡ್ಬೇಕು ಅಂತ ಮಾತಾಡೋದ ಅಥವಾ ಕ್ಯಾಮ್ರಾ ಮುಂದೆ ಬರೋದ? ಹಂಗೆ ನೀವು ಕ್ಯಾಮ್ರಾ ಹಿಂದೆ ಇರೋ ನನ್ನ ಯಾವುದೇ ಸ್ನೇಹಿತರು ಕೇಳಿ ಹೇಳ್ತಾರೆ. ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಬಂದಾಗ ನಾನು ಆಫ್ ಆಗ್ಬಿಡ್ತೀನಿ, ಲಾಕ್ ಮಾಡ್ಕೊಬಿಡ್ತೀರಾ ನೀವು ಅಂತ. ಕ್ಯಾಮ್ರಾ ಹಿಂದೆ ಕಳೆದೋಗ್ಬಿಡ್ತೀರಾ. ಸೊ ಅದೇ ನಾನು ಹೇಳಿದ್ನಲ್ಲ, 4600 ಜಿರ್ಲೆ. ಸೊ ಅದರಲ್ಲೇ ವಿಶಿಷ್ಟವಾದ ಒಂದು ಜಿರ್ಲೆ ನೀವು ಆಕ್ಚುಲಿ. ಸೊ ಏನು, ಯಾಕೆ ಈ ತರ ವಿಚಿತ್ರವಾದ ಜಿರ್ಲೆ ಆಗಿ ಅಥವಾ ಕಾಕ್ರೋಚ್ ಆಗಿ ಯಾಕೆ ಕನ್ವರ್ಟ್ ಆದ್ರಿ? ಎಲ್ಲಿ ಒರಿಜಿನ್ ಆಯ್ತಿದ್ದು ಅಂತ? ಸರ್, ಇದು ನಾವು ಟಗರು ಮಾಡುವಾಗ ನಮ್ಮ ಡೈರೆಕ್ಟರ್ ಸೂರಿ ಸರ್ ಇಟ್ಟಿದ್ದು ಸರ್, ನಮ್ಮ ಸರ್ ಇಟ್ಟಿದ್ದು. ಅವ್ರನ್ನೇ ಕೇಳಬೇಕು ಸರ್, ಅವ್ರಿಗೆ ಯಾಕೆ ಹಂಗೆ ಅನ್ಸು ನಾನು ನೋಡಿ, ಅದು ಗೊತ್ತಿಲ್ಲ. ಅವತ್ತು ಅವ್ರು ಇಟ್ಟರು, ಇವತ್ತು ನಾನು ಹೊತ್ಕೊಂಡು ಓಡಾಡ್ತಿದ್ದೀನಿ. ಲೈಫ್ ಚೆನ್ನಾಗಿದೆ ಇದು ಬಂದಮೇಲೆ. ಅವ್ರ ಪಕ್ಕ ಕುತ್ಕೊಳ್ಳೋದು ಸ್ವಲ್ಪ ನನ್ಗೆ ಅದೇ ಕಷ್ಟ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅಷ್ಟು ಸ್ಮಾರ್ಟ್ ಆಗಿದ್ದಾರೆ, ಮದ್ವೆ ಆಗಿದ್ದಾರೆ, ಮಗು ಇದೆ, ಬಟ್ ಸ್ಟಿಲ್ ಇಷ್ಟು ಸ್ಮಾರ್ಟ್ ಆಗಿದ್ದಾರೆ. ಆಮೇಲೆ ಈ ಪ್ರೋಗ್ರಾಮ್ ಆದ್ಮೇಲೆ ನಂಬರ್ ಕೊಡ್ತೀನಿ ಬಿಡಿ ಮೇಡಮ್. ಇಲ್ಲ, ಬಟ್ ನಿಮ್ ಪಕ್ಕ ಕುತ್ಕೊಳ್ಳೋಕೆ ಅದೇ ಸ್ವಲ್ಪ ಡೌನ್ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಒಂದು ದಿಮ್ ಕೊಡಿ ಮೇಡಮ್ಗೆ, ಒಂಚೂರು ಹೈಟ್ ಫೀಲ್ ಆಗುತ್ತೆ. ಆಮೇಲೆ ನಂಬರ್ ಕೊಡ್ತೀನಿ ಮೇಡಮ್. ಸುಜಯ್ ಸರ್ ಗೊತ್ತಿಲ್ಲದಂಗೆ ನನ್ನ ಕಾಂಟ್ಯಾಕ್ಟ್ ಆಲ್ರೆಡಿ ಇದೆ ಬಿಡಿ, ನಾನೇ ಕಾಂಟ್ಯಾಕ್ಟ್. ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತೀನಿ. ಅಲ್ಲ, ಸುಜಯ್ ಸರ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನನ್ನ ಸ್ಮಾರ್ಟ್ ಅಂತಿದ್ದೀರ ನೋಡಿ. ಅಲ್ಲಿ ನೋಡಿ, ಇದು ಜಿಂಬಾಡಿ, ಇದು ದಂಬಾಡಿ. ಎಲ್ಲಿಂದ ಸ್ಮಾರ್ಟ್ ಆಗಕ್ಕೆ ಸಾಧ್ಯ? ಇಲ್ಲ ಸರ್, ನನಗೇನು ಆ ಥರದ್ದು ಎಷ್ಟು ಅಷ್ಟು ಏನು ಇಲ್ಲ ಸರ್. ಮನೆಗೆ ಹೋಗ್ಬೇಕು ಸರ್ ನಾನು ಇಂಟರ್ವ್ಯೂ ಆದಮೇಲೆ. ವಿಶ್ವಾಸ್ ಪೇ, ಇದು ವಿಶ್ವಾಸನೀಯವಾಗಿದೆ.